ಮತ್ತು ಅದು ಗೋಲ್ಡ್ ಏನು ನಾವು ಪರ್ಚೇಸ್ ಮಾಡ್ತೀವಿ ಅಲ್ಲೂ ಕೂಡ ಗೋಲ್ಡ್ ಪರ್ಚೇಸ್ ಮಾಡಿದ ತಕ್ಷಣ ದೇವ್ರ ಹತ್ರ ಇಟ್ಟು ಕೊಡ್ತಾರೆ. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಅದನ್ನು ತಂದು ಜೋಪಾನವಾಗಿ ನಮ್ಮ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ನಮ್ಮ ಟ್ರೆಸರು, ನಮ್ಮ ದುಡ್ಡು ಕಾಸು ಎಲ್ಲ ಏನು ಇಡ್ತೀವಿ ಅಲ್ಲಿಡ್ತೀವಿ. ಯಾಕಂದರೆ ಚಿನ್ನ ಅಭಿವೃದ್ಧಿ ಆಗಲಿ ಅಂತ ಅದು ತಗೊಳ್ಳೋದಕ್ಕೂ ನೋಡೋದಕ್ಕೂ ಒಂದು ಒಳ್ಳೆ ದಿನವನ್ನು ನೋಡ್ತೀವಿ, ಟೈಮ್ ನೋಡ್ತೀವಿ, ಗಳಿಗೆ ನೋಡ್ತೀವಿ. ಇದೆಲ್ಲದಕ್ಕೂ ಗೋಲ್ಡ್ ಅಂತ ಬಂದಾಗ ಚಿನ್ನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ. ಯಾಕೆ? ಇದೇ ಕ್ವಶನ್. ಯಾಕೆ ಅಂತ ಅಂದರೆ ಚಿನ್ನ ಅನ್ನೋದು, ಗೋಲ್ಡ್ ಅನ್ನೋದು ನಮಗೆ ಗುರು ಮತ್ತು ಸೂರ್ಯ. ಎಲ್ಲರೂ ಅದು ಕಲರ್ ನೋಡಿಬಿಟ್ಟು ಗುರುಗ್ರಹ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಕರೆಕ್ಟಾಗಿ ಅಧಿಪತಿ ಬಂದು ಸೂರ್ಯ. ಸೂರ್ಯ ಅಂತ ಅಂದರೆ ಬರೀ ಗೌರ್ಮೆಂಟ್ ಜಾಬು ಬರೀ ಇದು ಅಂತ ಅಲ್ಲ. ಸೂರ್ಯನಿಗೆ ಗೋಲ್ಡ್ ಅಂದರೆ ಈ ಬಂಗಾರ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅಧಿಪತಿ ಸೂರ್ಯನೇ ಆಗಿರ್ತಾನೆ. ಹಾಗಾಗಿ ಗುರು ಕೂಡ ಇದಕ್ಕೆ ಸಂಬಂಧ ಆಗ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ಗುರು ಮತ್ತು ಸೂರ್ಯನಿಗೆ ಅದನ್ನು ಹೋಲಿಸ್ತೀವಿ. ಸೂರ್ಯ ಅಂತ ಬಂದಾಗ ನಾವೇನು ಮಾಡ್ತೀವಿ, ಗೋಲ್ಡನ್ನು ನೋಡಿ ಮಹಾಲಕ್ಷ್ಮಿಗೆ ಹಾಕಿ ದೇವ್ರಿಗೆ ಹಾಕಿ ಅದನ್ನು ದುಡ್ಡಿಡೋ ಜಾಗದಲ್ಲಿ ಎಷ್ಟು ನೀಟಾಗಿ ನಾವು ಇಟ್ಟು ಅದಕ್ಕೆ ಎಷ್ಟು ನಾವು ಇದನ್ನು ಕೊಡ್ತಾ ಹೋಗ್ತೀವಿ, ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಪೂಜೆ ಎಲ್ಲ ಮಾಡ್ತೀವಿ. ಅಂಥ ಒಂದು ಚಿನ್ನವನ್ನು ನಾವು ಎಲ್ಲಿಗೆ ಧರಿಸ್ಬೇಕು? ನಮ್ಮ ಮೈ ಮೇಲೆ ಹಾಕ್ಕೊಂಡಾಗ ಮಹಾಲಕ್ಷ್ಮಿ ರೂಪ, ಮಹಾಲಕ್ಷ್ಮಿ ಕಳೆ ಅಂತ ಹೇಳ್ತೀವಿ. ಯಾಕಂದರೆ ಆ ದೇವ್ರಿಗಿರೋಂಥ ಕಳೆ ಕೆಲವ್ರಿಗೆಲ್ಲ ಎಲ್ಲ ಹೆಣ್ಮಕ್ಳು ಕೂಡ ನಾವು ಒಡವೆ ವಸ್ತ್ರ ನಾವು ಸೀರೆ ಉಟ್ಟಾಗ ಅಷ್ಟೊಂದು ಲುಕ್ ಇರೋದಿಲ್ಲ. ಅದ್ರ ಮೇಲೆ ಯಾವುದಾದ್ರೂ ಒಂದು ಏನೂ ಇಲ್ಲ ಅಂದ್ರೆ ಒಂದು ಮಾಂಗಲ್ಯ ಸರ ಕೂಡ ಅದ್ರ ಮೇಲೆ ಹಾಕ್ಕೊಂಡಾಗ ಅದಕ್ಕೆ ಕಳೆನೇ ಬೇರೆ ಆಗುತ್ತೆ. ತುಂಬ ನಾವು ಗೋಲ್ಡ್ ಹಾಕ್ಕೊಂಡಾಗ ಮಹಾಲಕ್ಷ್ಮಿ ಇಲ್ಲೇ ಇದ್ದಾರೆ ಅಂತಾರೆ. ತುಂಬ ಜನ ಒಂದೊಂದು ರೂಪದಲ್ಲಿ ಹೊಗಳ್ತಾರೆ ಹೆಣ್ಮಕ್ಳನ್ನ. ಹೌದು, ಕಳೆ ಬರುತ್ತೆ. ಹಂಗಾಗಿ ನಾವೇನಂತೀವಿ, ಈ ಚಿನ್ನಕ್ಕೆ ವಿಶೇಷ ಪ್ರಾಮುಖ್ಯತೆನ ಕೊಡ್ತೀವಿ. ಆ ಗೋಲ್ಡನ್ನ ಯಾವಾಗ್ಲೂ ನಾವು ತುಂಬ ವರ್ಷಕ್ಕೊಂದು ಸತಿ ಈಚೆ ತೆಗೆದು ಪೂಜೆ ಮಾಡಿ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅದೇ ರೀತಿ ನಾವು ಅದನ್ನು ಉಳಿಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಕಾಲಿಗೆ ಗೋಲ್ಡ್ ಹಾಕೋದು ಅಂತ ಮೇಯ್ನು ನನ್ನ ಕಾನ್ಸೆಪ್ಟ್ ಇದೆ. ಕಾಲಿಗೆ ಗೋಲ್ಡ್ ಹಾಕೋದು ಅಂತ ಬಂದಾಗ ಚಿನ್ನವನ್ನು ಕಾಲಿಗೆ ಧರಿಸಿದ್ರೆ ಏನಾಗುತ್ತೆ? ಹೆಣ್ಣುಮಕ್ಳೇ ಕಾಲಿಗೆ ಗೆಜ್ಜೆ ಹಾಕ್ತೀವಿ. ಕಾಲು ಅಂತ ಬಂದಾಗ ನಮ್ಮ ಕಾಲು ಏನು ಬರುತ್ತೆ, ನಾವು ಗೆಜ್ಜೆ ಹಾಕ್ತಕ್ಕಂಥ ಜಾಗ ಅಂದರೆ ಮೊಣಕಾಲು ಅಂತ ನಾವು ಹೇಳ್ತೀವಿ. ಆ ಜಾಗ ಏನು ಬರುತ್ತೆ ನಮಗೆ, ಆ ಕಾಲು ಅಂತ ಬಂದಾಗ ಅದು ಶನಿಯ ಒಂದು ಜಾಗ ಆಗುತ್ತೆ. ಓಕೆ, ಆಂಕ್ಲೆಟ್ ಅಂತ ನಾವೇನು ಹೇಳ್ತೀವಿ ನೋಡಿ, ಅಲ್ಲಿ ತೋರಿಸ್ತಿದ್ದಾರೆ. ಆ ಕಾಲು ಗೆಜ್ಜೆ ಹಾಕಿರ್ತಕ್ಕಂಥ ಜಾಗ ಅದು ಶನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಆಗಿರುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ನಮ್ಮ ಪಾದಕ್ಕೆ ಏನು ಹಾಕಬೇಕೋ ಅದನ್ನೇ ಹಾಕಬೇಕು. ಇವಾಗ ನಾವು ಚಪ್ಪಲಿಯನ್ನು ಹಾಕ್ಕೊಳ್ತೀವಿ, ಅದನ್ನು ನಾವು ಎಲ್ಲಿ ಹಾಕ್ತೀವಿ? ಕಾಲ್ಗೆ ಹಾಕ್ತೀವಿ. ಚಪ್ಪಲಿಯನ್ನು ತಂದು ನಾವು ವಾರ್ಡ್ರೋಬಲ್ಲಿ ಇಟ್ಕೊಳ್ತೀವ? ಖಂಡಿತ. ಅದು 1 ಕೋಟಿದಾಗ್ಲಿ, 1 ಲಕ್ಷದ್ದಾಗ್ಲಿ, 10 ಲಕ್ಷದ್ದಾಗ್ಲಿ, 10 ರೂಪಾಯಿದಾಗ್ಲಿ ಚಪ್ಪಲಿಯನ್ನ ಎಲ್ಲಿಡ್ತೀವಿ? ಆಚೆ ಮನೆ ಒಳಗೆ ಹಾಕೋ ಬಂದ್ರೆ ಬೈತಾರೆ, ಆಚೆ ಮನೆಯಿಂದ ಹೊರಗಡೆನೆ ಬಿಡ್ತೀವಿ. ಯಾಕಂದ್ರೆ ಅದರ ಜಾಗ ಅದೇನೆ. ಅದನ್ನ ತಂದು ನಾವು ಒಳಗಡೆ ಇಟ್ಕೊಂಡಾಗ ಗಲೀಜೆಲ್ಲ ತಂದಿಡ್ತೀಯ, ದರಿದ್ರ ಹಾಗೆ ಹೀಗೆ ಅಂತ ಮನೆಯಲ್ಲಿ ದೊಡ್ಡವರು ಬೈತಾರ ಇಲ್ವಾ? ನೋಡಿ, ಕೆಲವ್ರು ದೊಡ್ಡವರು ಮನೇಲೆಲ್ಲ ಅಡುಗೆ ಮನೆಯಲ್ಲೆಲ್ಲ ಇವಾಗೆಲ್ಲ ಚಪ್ಪಲಿ ಹಾಕೊಂಡು ಓಡಾಡೋದು ಅದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ, ಅಡುಗೆ ಮನೆ ಎಲ್ಲ. ಆದರೆ ಅದನ್ನ ಯಾವತ್ತೂ ತಂದು ಟ್ರೆಸರಲ್ಲಿ ಇಟ್ಕೊಳ್ಳಲ್ಲ. ಟ್ರೆಸರ್ ಅಂದರೆ ದುಡ್ಡು ಕಾಸು ಇಡೋ ಜಾಗದಲ್ಲಿ ಇಟ್ಕೊಳ್ಳಲ್ಲ ಚಪ್ಪಲಿ. ಇದು ಯಾರೇ ಆಗಿರ್ಬೋದು, ರಾಜರಾಗಿರ್ಬೋದು, ಅದು ಚಿನ್ನದ ಚಪ್ಪಲಿ ಆಗಿದ್ರೂ ಕೂಡ ಇಟ್ಕೊಳ್ಳಲ್ಲ. ಯಾರು ಚಿನ್ನದ ಚಪ್ಪಲಿ ಹಾಕಲ್ಲ. ಯಾಕಂದರೆ ನಾನಿವಾಗ ಏನು ಹೇಳಿದೆ, ಶನಿ ನಮ್ಮ ಒಂದು ಕಾಲು ಏನಿದೆ, ನಾವು ಗೆಜ್ಜೆ ಹಾಕ್ತಕ್ಕಂಥ ಒಂದು ಪ್ಲೇಸು ಅದು ಶನಿಗೆ ಸಂಬಂಧಪಟ್ಟಿರೋದಾಗುತ್ತೆ. ನಾವೇನು ಚಪ್ಪಲಿಯನ್ನು ಹಾಕ್ಕೊಳ್ತೀವಿ ಅದು ಕೂಡ ನಮಗೆ ಶನಿ ದೋಷ ಇದ್ದಾಗ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಚಪ್ಪಲಿ ತಕ್ಕೊಡಿ ಕೆಲಸದವ್ರಿಗೆ ಅಂತ ಹೇಳ್ತೀವಿ.